ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣದ ಕುರಿತಾಗಿ ಕೆಲವೊಂದು ಹೊಸ ಅಪ್ಡೇಟ್ಸ್ ಇದೆ. ಈ ಒಂದು ಅಪ್ಡೇಟ್ಸ್ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಕುರಿತು ಕೆಲವೊಂದು ಮುಖ್ಯವಾದ ಮಾಹಿತಿ ಅಂದರೆ ನಿಮಗೆ ಹೇಳಬೇಕು. ಎಲ್ಲ ಒಂದು ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ಕೂಡ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣದ ಕುರಿತು ಇರುವಂತಹ ಹೊಸ ಅಪ್ಡೇಟ್ ಅನ್ನ ತಿಳಿಸಿಕೊಡೋಕ್ಕಿಂತ ಮುಂಚೆ ನಿಮ್ಮ ರೇಷನ್ ಕಾರ್ಡ್ ಕುರಿತಾಗಿ ಕೆಲವೊಂದು ಅಪ್ಡೇಟ್ಸ್ ಹೇಳಬೇಕು ಸ್ನೇಹಿತರೆ. ಸರ್ಕಾರದವರು ಸ್ಟ್ರಿಕ್ಸ್ ರೂಲ್ಸ್ ಅನ್ನ ಆದ್ರೆ ತರುತ್ತಿದ್ದಾರೆ. ಸರ್ಕಾರದವರು ಸೀರಿಯಸ್ ಆಗಿ ತಗೊಂಡು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ನಕಲಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ನೀವು ಯಾರಾದ್ರೂ ಈ KYC ಮಾಡಿಸಿಲ್ಲ ಅಂದ್ರೆ ಈ KYC ಮಾಡಿಬಿಡಿ. ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರಲ್ಲಿ ಯಾರಾದ್ರೂ ತೀರಿಕೊಂಡಿದ್ರೆ ಅವರ ಹೆಸರನ್ನು ರೇಷನ್ ಕಾರ್ಡ್ ಇಂದ ತೆಗೆಸಿಬಿಡಿ. ಇವು ಎಲ್ಲಾ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತದೆ. ನೋಡಿ, ಈಗ ಇನ್ನೊಂದು ವಿಷಯ ಏನೆಂದ್ರೆ, ನೀವು ಏನ್ ಮಾಡ್ತಾ ಇರುತ್ತೀರಾ ಅಂದ್ರೆ ಒಂದೇ ಮನೆಯಲ್ಲಿ ಇರುತ್ತೀರಾ. ನೀವು ಏನ್ ಮಾಡ್ತಾ ಇರುತ್ತೀರಾ ಅಂದ್ರೆ 2-3 ರೇಷನ್ ಕಾರ್ಡ್ ಮಾಡಿಸಿಕೊಂಡಿರುತ್ತೀರಾ. ಒಂದೇ ಮನೆಯಲ್ಲಿ ಇರುತ್ತೀರಾ. ಏನ್ ಮಾಡ್ತಾ ಇರ್ತೀರಾ ಅಂದ್ರೆ ಒಂದೇ 2 ರೇಷನ್ ಕಾರ್ಡ್ ಅನ್ನ ಸಪರೇಟ್ ಮಾಡಿಸಿಕೊಂಡಿರುತ್ತೀರಾ. ಈಗ ಅವರ ಅಮ್ಮ ಅಪ್ಪಂದು ಸಪರೇಟ್ ಇರುತ್ತೆ. ಮಗನ ಮದುವೆ ಆಗಿದ್ರೆ ಮಗಂದು ಹೆಂಡತಿದು ಅವರ ಮಕ್ಕಳದು ಸಪರೇಟ್ ಆಗಿ ರೇಷನ್ ಕಾರ್ಡ್ ನ ಮಾಡಿಕೊಂಡಿರ್ತೀರಾ. ಒಂದೇ ಮನೆಯಲ್ಲಿ ಇರುತ್ತೀರಾ. ಇಂಥವರು ಕೂಡ ಸಮಸ್ಯೆ ಆಗುತ್ತೆ ಸ್ನೇಹಿತರೆ. ನೀವು ಕೇಳಬಹುದು, ಒಂದೇ ಮನೆಯಲ್ಲಿ ಇದ್ವಿ, ನಾವು ರೇಷನ್ ಕಾರ್ಡ್ ಅನ್ನ ಎರಡೆರಡು ಮಾಡಿಕೊಂಡಿದ್ವು ಅಂತ ಅವರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳುವುದಾದ್ರೆ ಸ್ನೇಹಿತರೆ, ಯಾವ ರೀತಿಯಾಗಿ ಅಂದ್ರೆ ನೋಡಿ, ನೀವು ಒಂದೇ ಮನೆಯ ಕಂದಾಯವನ್ನ ಕಟ್ಟುತ್ತಿರುತ್ತೀರಾ. ಒಂದೇ ಮನೆ ಕಂದಾಯ ಕಟ್ಟುವಾಗ ನೀವು ಒಂದೇ ಮನೆ ಕಂದಾಯ ಕಟ್ಟುತ್ತೀರಾ. ಆದ್ರೆ ಒಂದೇ ಮನೆಯಲ್ಲಿ ಕಂದಾಯ ಕಟ್ಟುತ್ತೀರಾ, ಅವರದು 2 ರೇಷನ್ ಕಾರ್ಡ್ ಆದ್ರೆ ಇರುತ್ತೆ. ಆವಾಗ ಗೊತ್ತಾಗುತ್ತೆ. ಮನೆ ಕಂದಾಯ ಕೂಡ ಕೇಳ್ತಾ ಇದ್ದಾರೆ. ನಿಮ್ಮದು ಏನಾದರೂ 2 ರೇಷನ್ ಕಾರ್ಡ್ ಇದ್ರೆ ನಿಮಗೂ ಸಮಸ್ಯೆ ಆಗುತ್ತೆ. ಒಂದೇ ಕುಟುಂಬದಲ್ಲಿ 1 ರೇಷನ್ ಕಾರ್ಡ್ ಇರಬೇಕು, 2-3 ರೇಷನ್ ಕಾರ್ಡ್ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 2 ಮನೆ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಈಗ ಅಪ್ಪ ಅಮ್ಮ ಒಂದು ಮನೆಯಲ್ಲಿ ಇದ್ದಾರೆ, ಮಕ್ಕಳು ಇನ್ನೊಂದು ಮನೆಯಲ್ಲಿ ಇದ್ದಾರೆ ಅಂದ್ರೆ ಈ ಮನೆ ಕಂದಾಯ ಕಟ್ಟುತ್ತಿರಲ್ಲ, ನೀವು ಮನೆ ಕಂದಾಯ ಕಟ್ಟುತ್ತೀರಾ, ಅದನ್ನ ತಗೊಂಡು ಕೊಡಬಹುದು, ಇನ್ನೊಂದು ಮನೆಯದು ಕೊಡಬಹುದು. ಆದ್ರೆ ಒಂದೇ ಮನೆಯಲ್ಲಿ ಇದ್ದುಕೊಂಡು 2-3 ರೇಷನ್ ಕಾರ್ಡ್ ಇದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಸ್ನೇಹಿತರೆ. ರೇಷನ್ ಕಾರ್ಡ್ ಕುರಿತಾಗಿ ನಿಮಗೆ ಎಲ್ಲ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆಯದು 12ನೇ ಕಂತಿನ ಹಣದ ಕುರಿತು ಮಾತನಾಡೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳುವುದಾದ್ರೆ ಸ್ನೇಹಿತರೆ, ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 11 ಕಂತಿನ ಹಣ ಜಮಾ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣದ ಬಗ್ಗೆ ಹೇಳುವುದಾದ್ರೆ ಸ್ನೇಹಿತರೆ, 12ನೇ ಕಂತಿನ ಹಣ ಆಗಸ್ಟ್ 25ನೇ ತಾರೀಕು ಒಳಗಡೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ದಿನಾಂಕ ಆಗಸ್ಟ್ 26. ಮಹಿಳೆಯರಿಗೆ ಇನ್ನೂ ಹಣ ಜಮಾ ಆಗಿಲ್ಲ. ಯಾರು ಹಣ ಬಂದಿದೆ ಅಂತ ಯಾರು ಕಮೆಂಟ್ ಮಾಡಿಲ್ಲ. ಎಲ್ಲರೂ ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ರಾಜ್ಯದಲ್ಲಿ ಯಾರಿಗೂ ಜಮಾ ಆಗಿಲ್ಲ. ಅವರು 26ನೇ ತಾರೀಕು ಜಮಾ ಮಾಡುತ್ತೀವಿ ಅಂತ ಹೇಳಿದ್ರು. ಇವತ್ತು ಜಮಾ ಆದ್ರೆ ಸಾಕು, ವೇಟ್ ಮಾಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ ಆಗಬಹುದು. ಒಂದು ವೇಳೆ ನಿಮಗೆ ನಾಳೆನು ನಾಡದ್ದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಜಮಾ ಏನಾದರೂ ಜಮಾ ಆಗಿಲ್ಲ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಗಣೇಶ ಹಬ್ಬಕ್ಕೆ ಏನಾದರೂ ಜಮಾ ಮಾಡುತ್ತಾರೆ ಗೊತ್ತಿಲ್ಲ. ಹಬ್ಬಕ್ಕೆ ಖರ್ಚಿಗೆ ಆಗ್ಲಿ ಅಂದು ಒಂದೇ ಸರಿ 12 ಕಂತು ಮತ್ತು 13ನೇ ಕಂತು 4,000 ಕೊಟ್ಟರು ಕೊಡಬಹುದು. ಇಲ್ಲ ಅಂದ್ರೆ ಬರೀ 2,000 ಕೊಟ್ಟರು ಇನ್ನೊಂದು 2,000 ಪೋಸ್ಟ್ಪೋನ್ ಮಾಡಿಕೊಂಡು ಹೋಗಿದ್ರು ಹೋಗಬಹುದು. ನೋಡೋಣ. ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ನಿಮಗೆ ಇವತ್ತೇ ಹಣ ಆದ್ರೆ ಜಮಾ ಆಗಬಹುದು. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ. ಓಕೆನಾ? ಎಲ್ಲರೂ ಅಕೌಂಟ್ಗಳನ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ನಿಮಗೆ 12ನೇ ಕಂತಿನ ಹಣ ಜಮಾ ಆಗಿದೆಯೋ ಆಗಿಲ್ವೋ ಅದನ್ನ ಕೂಡ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.